ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ವೆರಿ ಬ್ಯೂಟಿಫುಲ್ ಆದ ಪ್ಲ್ಯಾಂಟು, ಇಂಡೋರ್ ಪ್ಲ್ಯಾಂಟು ಅರಿಕಾ ಪಾಮ್ ಬಗ್ಗೆ ನೋಡೋಣ ಸ್ನೇಹಿತರೆ. ಹೇಗೆ ಕೇರ್ ಮಾಡೋದು, ಇದು ಏನಕ್ಕೆ ಲೀಫು ಯೆಲ್ಲೋ ಕಲರ್ ಆಗುತ್ತೆ, ಇದರದ್ದು ಕಂಪ್ಲೀಟ್ ಕೇರ್ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಫಂಗಸ್ ಏನಕ್ಕೆ ಹಿಡಿಯೋದಂದರೆ, ನೋಡಿ ಮಣ್ಣಲ್ಲಿ ರೂಟ್ ಕೊಳೆಯೋದ್ರಿಂದ ಇದು ಫಂಗಸ್ ಹಿಡಿಯುತ್ತೆ ಸ್ನೇಹಿತರೆ. ನೋಡಿ ಓವರ್ ವಾಟ್ರಿಂಗ್ ಆದ್ರೂ ರೂಟ್ ಕೊಳ್ತೋಗುತ್ತೆ. ಆಮೇಲೆ ಮಿಲಿ ಬಗ್ಸಿಂದ ಅಟ್ಯಾಕ್ ಆದರೆ ಗಿಡಗಳು ವೈಟ್ ಕಲರ್ ಆಗುತ್ತೆ, ಎಲೆ ಹಿಂದ್ಗಡೆ ವೈಟ್ ಕಲರ್ ಆಗೋದು, ಆ ಥರ ಎಲ್ಲ ಆಗೋದು ಸ್ನೇಹಿತರೆ. ನೋಡಿ ನೀವು ಇದು ಪಾಟ್ ಸೆಲೆಕ್ಟ್ ಮಾಡೋವಾಗಲೇ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಬೇಕು. ಪಾಟ್ ಸಾಳಿಲ್ಲ ಅಂದ್ರೂ ಕೂಡ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ ಸ್ನೇಹಿತರೆ. ನೋಡಿ ಪಾಟ್ ಸೈಜ್ ಬಂದ್ಬಿಟ್ಟು, ನೋಡಿ ಸ್ನೇಹಿತರೆ, ಪಾಟ್ ಸೈಜ್ ಬಂದ್ಬಿಟ್ಟು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. 15 ಇಂಚು ಪಾಟು ಸ್ನೇಹಿತರೆ. ಯಾಕಂದರೆ ಈ ಗಿಡ ತುಂಬ ದೊಡ್ಡದಾಗುತ್ತೆ ಸ್ನೇಹಿತರೆ. ಇಂಡೋರ್ಗೂ ಅಷ್ಟು ಚೆನ್ನಾಗಿರುತ್ತೆ. ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಇದು. ನೋಡಿ ಸ್ನೇಹಿತರೆ, ಎಲ್ಲರೂ ಇಂಡೋರಲ್ಲಿ ಇಟ್ಟಿರ್ತಾರೆ. ಆಫೀಸ್ಗಳಲ್ಲಿ, ರೋಡ್ಗಳಲ್ಲಿ, ಮಾಲ್ಗಳಲ್ಲಿ ನೋಡಿರ್ತಾರೆ ಸ್ನೇಹಿತರೆ. ಎಲ್ಲಿ ನೋಡಿದ್ರೆ ಈ ಪ್ಲ್ಯಾಂಟೇ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ಆದ ಪ್ಲ್ಯಾಂಟ್ ಸ್ನೇಹಿತರೆ. ಇದು ಏನಕ್ಕೆ ಯೆಲ್ಲೋ ಕಲರ್ ಆಗೋದ್ರೆ ಡೈರೆಕ್ಟ್ ಸನ್ಲೈಟಲ್ಲಿ ಇಡಬಾರ್ದು ಸ್ನೇಹಿತರೆ. ಇದಕ್ಕೆ ಸನ್ಲೈಟ್ ಜಾಸ್ತಿ ಬಿದ್ದರೆ ಯೆಲ್ಲೋ ಕಲರ್ ಆಗ್ತಾ ಬರುತ್ತೆ. ಇದು ಗ್ರೀನಾಗಿರ್ಬೇಕಂದ್ರೆ ಮರದ ಕೆಳಗಡೆ ಇಡಬೇಕು ನೀವು. ಇಲ್ಲಾಂದರೆ ನಿಮ್ಮ ಎಂಟ್ರೆನ್ಸಲ್ಲಿ ಇಟ್ಕೊಬೋದು ನೀವು ಆರಾಮಾಗಿ. ನಿಮಗೆ ಕಾಂಪೌಂಡು ಸ್ಪೇಸ್ ತುಂಬ ದೊಡ್ಡದಿದ್ದರೆ ಎಂಟ್ರೆನ್ಸಲ್ಲಿ ಇಟ್ಕೊಬೋದು ಸ್ನೇಹಿತರೆ. ನೋಡಿ ನಾನು ಮರದ ಕೆಳಗಡೆ ಇಟ್ಟಿದ್ದೀನಿ ಸ್ನೇಹಿತರೆ. ಇದೆಲ್ಲ ಹೊರಗಡೆ ಇರುತ್ತೆ, ಇದು ನಾನು ಒಳಗಡೆ ಇಟ್ಟಿರ್ತೀನಿ ಸ್ನೇಹಿತರೆ. ಯಾವಾಗಲೂ ಇದು ಅಂಡೆನಲ್ಲಿ ಇಟ್ಟಿದ್ದೀನಿ ನಾನು. ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಹಿತ್ತಲೆ ಅಂಡೆಗಳು, ಈ ಥರ ಪಾತ್ರೆಗಳೆಲ್ಲ ಎಲ್ಲರೂ ಇವಾಗ ಯೂಸ್ ಮಾಡ್ತಾರೆ. ಈ ಥರ ಗಿಡಗಳು ಇಟ್ಕೊತಾರೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ನೋಡಿ ಇದಕ್ಕೆ ಮಣ್ಣು ಯಾವ ಥರ ಸೆಲೆಕ್ಟ್ ಮಾಡೋದಂದರೆ, ನೋಡಿ ಸ್ನೇಹಿತರೆ, ಮಣ್ಣು ಗಾರ್ಡನ್ ಸಾಯಿಲು, ಆಮೇಲೆ ವರ್ಮಿ ಕಂಪೋಸ್ಟ್ ಸ್ವಲ್ಪ, ಇಲ್ಲಾಂದರೆ ಕುರಿ ಗೊಬ್ಬರ. ವರ್ಮಿ ಕಂಪೋಸ್ಟ್ ಇಲ್ಲಾಂದರೆ ಕುರಿ ಗೊಬ್ಬರ ಸ್ವಲ್ಪ ತಗೊಳ್ಬೋದು. ಇಲ್ಲಾಂದರೆ ನೀಮ್ ಪೌಡ್ರು ಸ್ನೇಹಿತರೆ. ನೀಮ್ ಪೌಡ್ರು ಒಳ್ಳೆ, ಅದು ಹೆಲ್ತಿ ಗಿಡಗಳಿಗೆ, ಆರ್ಗಾನಿಕ್ಕು, ಫಂಗಸ್ ಹಿಡಿಯೋದಿಲ್ಲ, ಆಮೇಲೆ ಮಿಲಿ ಬಗ್ಸ್ ಬರೋದಿಲ್ಲ. ಅದು ಯೂಸ್ ಮಾಡ್ಕೊಬೋದು ನೀವು. ಫಂಗಸ್ ಹಿಡಿಯೋದಿದ್ರೆ ನೀವೇನು ಮಾಡಿ ಗೊತ್ತಾ, ಫಂಗಸ್ ಪೌಡ್ರ್ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು, 1 ಸ್ಪೂನು. ನೋಡಿ ನಾನು ಮೊದಲೇ ನಿಮಗೆ ವೀಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ ಒಂದು ಸ್ವಲ್ಪ ನೋಡಿ ಈ ಥರ ಹಾಕ್ಕೊಂಡು ಬೇರುಗಳಿಗೆ ಮಾತ್ರ ಹಾಕಬೇಕು ನೀವು. ನೋಡಿ ಈ ಥರ. ಓಕೆನಾ ಸ್ನೇಹಿತರೆ. ಹಾಕ್ಕೊಂಡು ನೀರು ಹಾಕಿಬಿಟ್ಬಿಟ್ರೆ ಸಾಕು, ಫಂಗಸ್ ಹಿಡಿಯೋದಿಲ್ಲ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ನೋಡಿ, ಈ ಎಳ್ಳು ಆಗಿರೋ ಗಿಡಗಳು, ಆಮೇಲೆ ಈ ಥರ ಆಗಿರೋ ಇದು ಎಲೆಗಳನ್ನ ಮಾತ್ರ ನೀವು ಕಟ್ ಮಾಡಿ ತೆಗಿತಾ ಇರಬೇಕು. ಇಂಡೋರಲ್ಲಿ ಇಡೋರು ತುಂಬ ಕೇರ್ಫುಲ್ಲಾಗಿರಬೇಕು. ಈ ಥರ ಗಿಡಗಳನ್ನೆಲ್ಲ ರಿಮೂವ್ ಮಾಡಿಬಿಡಿ. ಆಗಾಗ ಕೇರ್ ಮಾಡ್ತಾನೇ ಇರಬೇಕು. ನೋಡಿ ಈ ಥರ ಯಾವುದಾದ್ರೂ ಕಾಟನ್ ಕ್ಲಾತ್ ತೊಗೊಳ್ಳಿ, ಇಲ್ದಿದ್ರೆ ಟವಲ್ ಯಾವುದಾದ್ರೂ ತೊಗೊಂಡು ವಾರಕ್ಕೊಂದ್ಸರಿ ನೀವು ಇದ್ರದ್ದು ಎಳೆಗಳನ್ನ ಒರೆಸ್ಕೊಂಬಿಡಿ ಸ್ನೇಹಿತರೆ. ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಈ ಥರ ಎಳೆಗಳನ್ನ ಒರೆಸ್ಕೊಂಬಿಡಿ. ನೀರಿನಲ್ಲಿ ಅದ್ಬಿಟ್ಟು ಇದು ಚೆನ್ನಾಗಿ ಹಿಂಡ್ಬಿಟ್ಟು ಚೆನ್ನಾಗಿ ಒರೆಸ್ಕೊಳ್ಳಿ ಸ್ನೇಹಿತರೆ. ಶೈನಿಂಗ್ ಆಗಿರುತ್ತೆ. ಓಕೆನಾ. ನೋಡಿ ಸ್ನೇಹಿತರೆ, ನೀವು ಗಿಡ ಸೆಲೆಕ್ಟ್ ಮಾಡುವಾಗ, ನರ್ಸರಿಗೆ ಹೋದರೆ ಗಿಡ ಸೆಲೆಕ್ಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿರಿ. ಯಾಕಂದರೆ ಒಳ್ಳೆ ಹೆಲ್ತಿಯಾಗಿರೋ ಗಿಡಗಳನ್ನ ಸೆಲೆಕ್ಟ್ ಮಾಡಬೇಕು ನೀವು. ಅದು ಹೆಲ್ತಿಯಾಗಿದೆಯಾ ನೋಡಿ, ಫುಲ್ಲು ಗಿಡಗಳನ್ನ ನೋಡಿ ತಗೊಳ್ಳಿ. ಒಬ್ಬೊಬ್ಬರು ಗಿಡ ನೋಡೋದಿಲ್ಲ, ಹಾಗೇ ತಂದುಬಿಡ್ತಾರೆ. ಆಮೇಲೆ ಮನೆಯಲ್ಲಿ ಬಂದ ಮೇಲೆ ನೋಡ್ತಾರೆ ಅದೇನಾದ್ರು ಪ್ರಾಬ್ಲಮ್ ಆದರೆ. ಆ ಥರ ನೋಡಿ, ಇದು ಸೆರಾಮಿಕ್ ಪಾಟಲ್ಲಿ ಹಾಕ್ಬಿಡ್ತಾರೆ ಒಬ್ಬೊಬ್ಬರು. ಡೈರೆಕ್ಟ್ ಸೆರಾಮಿಕ್ ಪಾಟಲ್ಲಿ ಹಾಕಬೇಡಿ. ಯಾಕಂದರೆ ಇದ್ರದ್ದು ಬೇರೆಲ್ಲ ತುಂಬ ದೊಡ್ಡದಾಗುತ್ತೆ. ಸೆರಾಮಿಕ್ ಪಾಟಲ್ಲಿ ಇದಕ್ಕೆ ಜಾಗ ಸಾಲಲ್ಲ. ಪಾಟ್ ಹೊಡೆದಿನೇ ತೆಗಿಬೇಕು ನೀವು.
ಅದಕ್ಕೆ ನೀವು ಮೊದಲೇ ಐಡಿಯಾ ಮಾಡಿ ಬಕೆಟ್ಸು 15 ಲೀಟ್ರ್ ಬಕೆಟ್ಸು ಇಲ್ಲದಿದ್ದರೆ ನೋಡಿ ಪಾಟ್ಗಳು ಈ ಥರ 15 ಇಂಚ್ ಪಾಟ್ಗಳು ತಗೊಳ್ಳಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ಆಮೇಲೆ ನೀರು 10 ದಿನಕ್ಕೆ ಒಂದ್ಸರಿನೇ ನೀರು ಇದಕ್ಕೆ. ಓಕೆನಾ ಸ್ನೇಹಿತರೆ. ಸ್ನೇಹಿತರೆ ವಾರಕ್ಕೊಂದ್ಸರಿ ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳಿ. ಈಗ ನೋಡಿ ಎಳೆಗಳು ಹಿಂದ್ಗಡೆ ಮುಳ್ಳಿ ಬಗ್ಸು ಸಣ್ಣ ಸಣ್ಣದಿರುತ್ತೆ ಸ್ನೇಹಿತರೆ, ಒಂಥರ ಮೊಟ್ಟೆ ಇಕ್ಕಿರುತ್ತೆ ಆ ಥರದ್ದು. ಅದಕ್ಕೆಲ್ಲ ನೀವೇನು ಮಾಡಿ ಗೊತ್ತಾ, ವಾರಕ್ಕೊಂದ್ಸರಿ ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ನಿಮ್ಮ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ ಸ್ನೇಹಿತರೆ. ನಿಮ್ಗೊಂದು ತೋರಿಸ್ಬೇಕು ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಇದು ಆರ್ಡ್ರ್ ಮಾಡಿದ್ದೆ ಸ್ನೇಹಿತರೆ ಆನ್ಲೈನಲ್ಲಿ. ಈ ಗುಬ್ಬಚ್ಚಿಗಳಿಗೆ ನೋಡಿ ತಿನ್ನೋಕೆ ನೋಡಿ ಒಂದು ಗುಬ್ಬಚ್ಚಿ ಕೂಡ ಬರ್ತಾಯಿಲ್ಲ ಸ್ನೇಹಿತರೆ. ನೋಡಿ ಈ ಗಿಡದಲ್ಲಿ ಅಷ್ಟೊಂದು ಗುಬ್ಬಚ್ಚಿಗಳಿರುತ್ತೆ, ಒಂದು ಗುಬ್ಬಚ್ಚಿ ಕೂಡ ಬರ್ತಾಯಿಲ್ಲ ಸ್ನೇಹಿತರೆ. ನೋಡಿ ಇದು ಒಂದು ತೊಗೊಂಡ್ರೆ ಒಂದು ಫ್ರೀ, ಒಂದು ಅದರದ್ದು ಗ್ರೈನ್ಸ್ ಬರುತ್ತಲ್ಲ ತಿನ್ನೋದು ಅದೊಂದು ನೋಡಿ, ಇದು ನೀರು ಕುಡಿಯೋದು. ಸಣ್ಣ ಸಣ್ಣದು ಗುಬ್ಬಚ್ಚಿ ತುಂಬ ಇರುತ್ತೆ ಸ್ನೇಹಿತರೆ ಇದರಲ್ಲಿ. ಬೆಳಿಗ್ಗೆ ಹೊತ್ತು ಅಷ್ಟು ಇರುತ್ತೆ ನೋಡಿ. ಕಿರ್ಚ್ತಾ ಇದೆ, ಸೌಂಡ್ ಕೇಳಿಸೋದು. ಏನು ಗೊತ್ತಿಲ್ಲ ಸ್ನೇಹಿತರೆ, ಬರ್ತಾಯಿಲ್ಲ. ಓಕೆ ಸ್ನೇಹಿತರೆ, ಇದ್ರದ್ದು ಕೇರ್ ಬಗ್ಗೆ ನೋಡಿದ್ರಾ ಹೇಗೆ ಕೇರ್ ಮಾಡೋದು ಅಂತ. ಓಕೆನಾ. ನೀವು ಇದನ್ನು ತಗೊಳ್ಳಿ. ಈ ಥರ ಗಿಡ ಇಲ್ಲದಿದ್ದರೆ ನೀವು ತಗೊಳ್ಳಿ. ಓಕೆನಾ. ಇದು ಒಂದು ತಗೊಂಡ್ರೆ 10 ಗಿಡ ಮಾಡ್ಬೋದು ಸ್ನೇಹಿತರೆ. ಡಿವೈಡ್ ಮಾಡಿ 10 ಗಿಡ ಮಾಡ್ಬೋದು. ನನ್ನ ಹತ್ರ 5 ಗಿಡ ಇದೆ ಸ್ನೇಹಿತರೆ, ಒಂದು ಒಳಗಡೆ ಇಟ್ಟಿದ್ದೀನಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ. ಓಕೆ ಬಾಯ್ ಸ್ನೇಹಿತರೆ.